ರಾಜಣ್ಣ ರಾಜೇಂದ್ರ ಅವರ ಹನಿ ಟ್ರ್ಯಾಪ್ ಕಹಾನಿ ಇದೀಗ ಮರ್ಡರ್ ಅಟೆಂಪ್ಟ್ ಕಹಾನಿಯಾಗಿ ಬದಲಾಗಿದೆ. ಇವತ್ತದಕ್ಕೆ 70 ಲಕ್ಷದ ಲಿಂಕ್ ಬೇರೆ ತಳಕು ಹಾಕೊಂಡಿದೆ. ಇವತ್ತಾದ ಈ ಪ್ರಕರಣದ ಬೆಳವಣಿಗೆಗಳ ಒಂದು ವರದಿ ನಿಮ್ಮ ಮುಂದೆ. ಹನಿ ಟ್ರ್ಯಾಪ್ ಬೆನ್ನಲ್ಲೇ ಮರ್ಡರ್ ಸುಪಾರಿ. ರಾಜೇಂದ್ರ ಹನಿ ಕೇಸ್ಗೀಗ ಹೊಸ ಟ್ವಿಸ್ಟ್. ಸಾಮಾನ್ಯ ಹಾಕಿ ಬಂದಂಥವ್ರು ಅಸಾಲ್ಟ್ ಮಾಡಬೇಕು, ಮರ್ಡರ್ ಮಾಡಬೇಕು, ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ. ಮೊನ್ನೆಯಷ್ಟೇ ತಮ್ಮ ಮೇಲೆ 2 ಸಲ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಅಂತ ದೂರಿದ್ದ ವಿಧಾನ ಪರಿಷತ್ ಕಾಂಗ್ರೆಸ್ ಸದಸ್ಯ ರಾಜೇಂದ್ರ ಈಗ ಫೋಕಸ್ ಮಾಡಿದೆ ಬೇರೆ ಮ್ಯಾಟರ್ಗೆ. ಇಡೀ ನಾಡಿನ ಗಮನ ಅಪ್ಪ ಮಕ್ಕಳ ಹನಿ ಕಹಾನಿ ಮೇಲೆ ಕೇಂದ್ರೀಕರಿಸಿದ ಹೊತ್ತಲೇ ಇಲ್ಲಿ ಗೇರನ್ನೇ ಚೇಂಜ್ ಮಾಡಿದ್ದಾರೆ ರಾಜೇಂದ್ರ. ಹನಿ ಟ್ರ್ಯಾಪ್ ಕಥೆಯನ್ನೇ ನಡುವಿನಲ್ಲೇ ಬಿಟ್ಟ ರಾಜೇಂದ್ರ ಈಗ ತಮ್ಮ ಕೊಲೆಗಾಗಿ ಸುಪಾರಿ ಕೊಡಲಾಗಿದೆ ಅಂತ ಲಬಲಬೋ ಅಂತಿದ್ದಾರೆ. ಆ ಬರ್ಡೇ ವಿಚಾರದಲ್ಲಿ ಶಾಮಿಯಾನ ಹಾಕೋ ಬರುವಂಥ ಸಂದರ್ಭದಲ್ಲಿ ಮನೆಗೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನನ್ನ ಕಾರ್ಗೆ ಒಂದು GPS ಅನ್ನು ಫಿಕ್ಸ್ ಮಾಡಬೇಕು, ಟ್ರ್ಯಾಕರ್ ಮಾಡಬೇಕು ಅಂತ ಮಾತನ್ನು ಈಗ ಆಡಿಯೋ ಕ್ಲಿಪ್ಪಲ್ಲೆಲ್ಲ ಅದು ರೆಕಾರ್ಡ್ ಆಗಿರುವಂಥದ್ದು. ಇಲ್ಲಿ ರಾಜೇಂದ್ರ ಹೇಳುವಂತೆ ಕಳೆದ ಸಲದ ತಮ್ಮ ಬರ್ತ್ಡೇ ಆಚರಣೆಗಾಗಿ ಶಾಮಿಯಾನ ಹಾಕೋ ನೆಪದಲ್ಲಿ ಬಂದು ತಮ್ಮ ಮೇಲೆ ಹಲ್ಲೆ ನಡೆಸೋ ಪ್ಲಾನ್ ನಡೆದಿದ್ದ ಬಗ್ಗೆ ಈಗ ಬಾಯ್ಬಿಟ್ಟಿದ್ದಾರೆ. ಈ ಬಗ್ಗೆ ತಮಗೆ ಈ ಹಿಂದೆಯೇ ಸಿಕ್ಕಿರುವ ಆಡಿಯೋದಲ್ಲಿ ತಮ್ಮ ಮರ್ಡರ್ಗೆ 70 ಲಕ್ಷದ ಸುಪಾರಿ ಫಿಕ್ಸ್ ಮಾಡಿರೋ ಸಂಗತಿ ಹೊರಗೆಡವಿದ್ದಾರೆ. ಅಲ್ಲದೆ ಈ ಸಂಬಂಧ 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಅನ್ನು ಕೊಡಲಾಗಿದೆ ಅಂತ ಬಟ್ಟು ಮಾಡ್ತಿದ್ದಾರೆ MLC ರಾಜೇಂದ್ರ. ಸೊ ಅದು ಟೋಟಲ್ ಆಗಿ ಅದು 70 ಲಕ್ಷಕ್ಕೆ ಸುಪಾರಿ ಕೊಡುವಂಥದ್ದು, ಅದರಲ್ಲಿ 5 ಲಕ್ಷ ಅಡ್ವಾನ್ಸ್ ಬರುತ್ತೆ. ಇನ್ನು ತುಮಕೂರಿನಲ್ಲಿ SP ಭೇಟಿಯಾದ ರಾಜೇಂದ್ರ ಸುಪಾರಿ ಬಗ್ಗೆ ದೂರು ಕೊಡೋಕೆ ಮುಂದಾಗಿದ್ದಾರೆ. ಆದರೆ ಸಂಬಂಧಪಟ್ಟ ವ್ಯಾಪ್ತಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ SP ಸೂಚನೆ ಕೊಟ್ಟಿದ್ದಾರೆ. ದೂರು ಕೊಟ್ಟರೆ ಅದರ ಆಧಾರದ ಮೇಲೆ ತನಿಖೆ ನಡೆಸೋದಾಗಿಯೂ SP ಅಭಯ ಕೊಟ್ಟಿದ್ದಾರೆ. 12 o'clock ಹತ್ತಿರ ನನ್ನ ಕಚೇರಿಗೆ MLC ರಾಜೇಂದ್ರ ಅವರು ಬಂದಿದ್ದರು. ಅವರು ಒಂದು ದೂರು ಕೊಟ್ಟರು. ಸೊ ಆ ದೂರು ನಾವು ವಿಚಾರಣೆಗೆ ತೊಗೊಂಡಿದ್ವಿ. ಸೊ ಎಂಕ್ವೈರಿ ಒಂದು ಮಾಡಿಸ್ತೀವಿ. ಅದು ತಕ್ಷಣವಾಗಿ ಅವರನ್ನು ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಕ್ಯಾತ್ಸಂದ್ರ ಏನಿದೆ ಅಲ್ಲಿಗೆ ತೊಗೊಂಡು ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ತಿಳಿಸಿದ್ವಿ. ಅಲ್ಲಿ ಅವ್ರು ಕೊಡುವಾಗ ಅದರಲ್ಲಿ ಏನು ಕಂಟೆಂಟ್ ಇದೆ ಆ ಪ್ರಕಾರ ನಾವು ಒಂದು ದೂರು ತೊಗೊಂಡು ಅದರ ಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಹಾಗೆ ನೋಡಿದ್ರೆ ಕಳೆದ ವಾರ ಯಾವಾಗ ಸಚಿವ KN ರಾಜಣ್ಣ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದ ಬಗ್ಗೆ ಸದನದಲ್ಲೇ ಪ್ರಸ್ತಾಪ ಮಾಡಿದ್ರು, ಆಗ ಅಬ್ಬರಿಸಿ ಬೊಬ್ಬಿರಿದಿದ್ದ MLC ರಾಜೇಂದ್ರ ತಮ್ಮ ಮೇಲೂ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಅಂತ ಹುಯಿಲೆಬ್ಬಿಸಿದ ರಾಜೇಂದ್ರ ಈ ಸಂಬಂಧ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳಿಯೂ ದೂರು ಕೊಟ್ಟರು. ತಮ್ಮ ಬಳಿ ಸಾಕ್ಷ್ಯ ಇದೆ, ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಳ್ಬೇಕು ಅಂತೆಲ್ಲ ಡಂಗೂರ ಬಾರಿಸಿದ್ದು ರಾಜೇಂದ್ರ. ರಾಜಣ್ಣ ರಾಜೇಂದ್ರ ಅವರ ಹನಿ ಟ್ರ್ಯಾಪ್ ಕಹಾನಿ ಇದೀಗ ಮರ್ಡರ್ ಅಟೆಂಪ್ಟ್ ಕಹಾನಿಯಾಗಿ ಬದಲಾಗಿದೆ. ಇವತ್ತದಕ್ಕೆ 70 ಲಕ್ಷದ ಲಿಂಕ್ ಬೇರೆ ತಳಕು ಹಾಕೊಂಡಿದೆ. ಇವತ್ತಾದ ಈ ಪ್ರಕರಣದ ಬೆಳವಣಿಗೆಗಳ ಒಂದು ವರದಿ ನಿಮ್ಮ ಮುಂದೆ. ಹನಿ ಟ್ರ್ಯಾಪ್ ಬೆನ್ನಲ್ಲೇ ಮರ್ಡರ್ ಸುಪಾರಿ. ರಾಜೇಂದ್ರ ಹನಿ ಕೇಸ್ಗೀಗ ಹೊಸ ಟ್ವಿಸ್ಟ್. ಸಾಮಾನ್ಯ ಹಾಕಿ ಬಂದಂಥವ್ರು ಅಸಾಲ್ಟ್ ಮಾಡಬೇಕು, ಮರ್ಡರ್ ಮಾಡಬೇಕು, ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ. ಮೊನ್ನೆಯಷ್ಟೇ ತಮ್ಮ ಮೇಲೆ 2 ಸಲ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಅಂತ ದೂರಿದ್ದ ವಿಧಾನ ಪರಿಷತ್ ಕಾಂಗ್ರೆಸ್ ಸದಸ್ಯ ರಾಜೇಂದ್ರ ಈಗ ಫೋಕಸ್ ಮಾಡಿದೆ ಬೇರೆ ಮ್ಯಾಟರ್ಗೆ. ಇಡೀ ನಾಡಿನ ಗಮನ ಅಪ್ಪ ಮಕ್ಕಳ ಹನಿ ಕಹಾನಿ ಮೇಲೆ ಕೇಂದ್ರೀಕರಿಸಿದ ಹೊತ್ತಲೇ ಇಲ್ಲಿ ಗೇರನ್ನೇ ಚೇಂಜ್ ಮಾಡಿದ್ದಾರೆ ರಾಜೇಂದ್ರ. ಹನಿ ಟ್ರ್ಯಾಪ್ ಕಥೆಯನ್ನೇ ನಡುವಿನಲ್ಲೇ ಬಿಟ್ಟ ರಾಜೇಂದ್ರ ಈಗ ತಮ್ಮ ಕೊಲೆಗಾಗಿ ಸುಪಾರಿ ಕೊಡಲಾಗಿದೆ ಅಂತ ಲಬಲಬೋ ಅಂತಿದ್ದಾರೆ. ಆ ಬರ್ಡೇ ವಿಚಾರದಲ್ಲಿ ಶಾಮಿಯಾನ ಹಾಕೋ ಬರುವಂಥ ಸಂದರ್ಭದಲ್ಲಿ ಮನೆಗೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನನ್ನ ಕಾರ್ಗೆ ಒಂದು GPS ಅನ್ನು ಫಿಕ್ಸ್ ಮಾಡಬೇಕು, ಟ್ರ್ಯಾಕರ್ ಮಾಡಬೇಕು ಅಂತ ಮಾತನ್ನು ಈಗ ಆಡಿಯೋ ಕ್ಲಿಪ್ಪಲ್ಲೆಲ್ಲ ಅದು ರೆಕಾರ್ಡ್ ಆಗಿರುವಂಥದ್ದು. ಇಲ್ಲಿ ರಾಜೇಂದ್ರ ಹೇಳುವಂತೆ ಕಳೆದ ಸಲದ ತಮ್ಮ ಬರ್ತ್ಡೇ ಆಚರಣೆಗಾಗಿ ಶಾಮಿಯಾನ ಹಾಕೋ ನೆಪದಲ್ಲಿ ಬಂದು ತಮ್ಮ ಮೇಲೆ ಹಲ್ಲೆ ನಡೆಸೋ ಪ್ಲಾನ್ ನಡೆದಿದ್ದ ಬಗ್ಗೆ ಈಗ ಬಾಯ್ಬಿಟ್ಟಿದ್ದಾರೆ. ಈ ಬಗ್ಗೆ ತಮಗೆ ಈ ಹಿಂದೆಯೇ ಸಿಕ್ಕಿರುವ ಆಡಿಯೋದಲ್ಲಿ ತಮ್ಮ ಮರ್ಡರ್ಗೆ 70 ಲಕ್ಷದ ಸುಪಾರಿ ಫಿಕ್ಸ್ ಮಾಡಿರೋ ಸಂಗತಿ ಹೊರಗೆಡವಿದ್ದಾರೆ. ಅಲ್ಲದೆ ಈ ಸಂಬಂಧ 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಅನ್ನು ಕೊಡಲಾಗಿದೆ ಅಂತ ಬಟ್ಟು ಮಾಡ್ತಿದ್ದಾರೆ MLC ರಾಜೇಂದ್ರ. ಸೊ ಅದು ಟೋಟಲ್ ಆಗಿ ಅದು 70 ಲಕ್ಷಕ್ಕೆ ಸುಪಾರಿ ಕೊಡುವಂಥದ್ದು, ಅದರಲ್ಲಿ
5 ಲಕ್ಷ ಅಡ್ವಾನ್ಸ್ ಬರುತ್ತೆ. ಇನ್ನು ತುಮಕೂರಿನಲ್ಲಿ ಎಸ್ಪಿ ಭೇಟಿಯಾದ ರಾಜೇಂದ್ರ ಸುಪಾರಿ ಬಗ್ಗೆ ದೂರು ಕೊಡೋಕೆ ಮುಂದಾಗಿದ್ದಾರೆ. ಆದರೆ ಸಂಬಂಧಪಟ್ಟ ವ್ಯಾಪ್ತಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಎಸ್ಪಿ ಸೂಚನೆ ಕೊಟ್ಟಿದ್ದಾರೆ. ದೂರು ಕೊಟ್ಟರೆ ಅದರ ಆಧಾರದ ಮೇಲೆ ತನಿಖೆ ನಡೆಸೋದಾಗಿಯೂ ಎಸ್ಪಿ ಅಭಯ ಕೊಟ್ಟಿದ್ದಾರೆ. 12 o'clock ಹತ್ರ ನನ್ನ ಕಚೇರಿಗೆ MLC ರಾಜೇಂದ್ರ ಅವರು ಬಂದಿದ್ದರು. ಅವರು ಒಂದು ದೂರು ಕೊಟ್ಟರು. ಸೊ ಆ ದೂರು ನಾವು ವಿಚಾರಣೆಗೆ ತೊಗೊಂಡಿದ್ವಿ. ಸೊ ಎಂಕ್ವೈರಿ ಒಂದು ಮಾಡಿಸ್ತೀವಿ. ಅದು ತಕ್ಷಣವಾಗಿ ಅವರನ್ನು ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಕ್ಯಾತ್ಸಂದ್ರ ಏನಿದೆ ಅಲ್ಲಿಗೆ ತೊಗೊಂಡು ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ತಿಳಿಸಿದ್ವಿ. ಅಲ್ಲಿ ಅವ್ರು ಕೊಡುವಾಗ ಅದರಲ್ಲಿ ಏನು ಕಂಟೆಂಟ್ ಇದೆ ಆ ಪ್ರಕಾರ ನಾವು ಒಂದು ದೂರು ತೊಗೊಂಡು ಅದರ ಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಹಾಗೆ ನೋಡಿದ್ರೆ ಕಳೆದ ವಾರ ಯಾವಾಗ ಸಚಿವ KN ರಾಜಣ್ಣ ಹನಿ ಟ್ರಾಪ್ ಪ್ರಯತ್ನ ನಡೆದ ಬಗ್ಗೆ ಸದನದಲ್ಲೇ ಪ್ರಸ್ತಾಪ ಮಾಡಿದ್ರು, ಆಗ ಅಪ್ಪರಿಸಿ ಬೊಬ್ಬಿರಿದಿದ್ದ MLC ರಾಜೇಂದ್ರ ತಮ್ಮ ಮೇಲೂ ಹನಿ ಟ್ರಾಪ್ ಯತ್ನ ನಡೆದಿದೆ ಅಂತ ಹುಯಿಲೆಬ್ಬಿಸಿದ ರಾಜೇಂದ್ರ ಈ ಸಂಬಂಧ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳಿಯೂ ದೂರು ಕೊಟ್ಟರು. ತಮ್ಮ ಬಳಿ ಸಾಕ್ಷ್ಯ ಇದೆ, ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಳ್ಬೇಕು ಅಂತೆಲ್ಲ ಡಂಗೂರ ಬಾರಿಸಿದ್ದು ರಾಜೇಂದ್ರ. ಆದ್ರೆ ಇದಾದ್ಮೇಲೆ ರಾಜಣ್ಣ ರಾಜೇಂದ್ರ ಅವರ ಹನಿ ಟ್ರ್ಯಾಪ್ ಕಹಾನಿ ಇದೀಗ ಮರ್ಡರ್ ಅಟೆಂಪ್ಟ್ ಕಹಾನಿಯಾಗಿ ಬದಲಾಗಿದೆ. ಇವತ್ತು ಅದಕ್ಕೆ 70 ಲಕ್ಷದ ಲಿಂಕ್ ಬೇರೆ ತಳಕು ಹಾಕೊಂಡಿದೆ. ಇವತ್ತಾದ ಈ ಪ್ರಕರಣದ ಬೆಳವಣಿಗೆಗಳ ಒಂದು ವರದಿ ನಿಮ್ಮ ಮುಂದೆ. ಹನಿ ಟ್ರಾಪ್ ಬೆನ್ನಲ್ಲೇ ಮರ್ಡರ್ ಸುಪಾರಿ. ರಾಜೇಂದ್ರ ಹನಿ ಕೇಸ್ಗೀಗ ಹೊಸ ಟ್ವಿಸ್ಟ್. ಶಾಮಿಯಾನ ಹಾಕಿ ಬಂದಂಥವ್ರು ಅಸಲ್ಟ್ ಮಾಡಬೇಕು, ಮರ್ಡರ್ ಮಾಡಬೇಕು, ಸುಪಾರಿ ಕೊಟ್ಟು ನನ್ನ ಮರ್ಡರ್ ಮಾಡಬೇಕು ಅಂತ. ಮೊನ್ನೆಯಷ್ಟೇ ತಮ್ಮ ಮೇಲೆ 2 ಸಲ ಹನಿ ಟ್ರಾಪ್ ಯತ್ನ ನಡೆದಿದೆ ಅಂತ ದೂರಿದ್ದ ವಿಧಾನ ಪರಿಷತ್ ಕಾಂಗ್ರೆಸ್ ಸದಸ್ಯ ರಾಜೇಂದ್ರ ಈಗ ಫೋಕಸ್ ಮಾಡಿದೆ ಬೇರೆ ಮ್ಯಾಟರ್ಗೆ. ಇಡೀ ನಾಡಿನ ಗಮನ ಅಪ್ಪ ಮಕ್ಕಳ ಹನಿ ಕಹಾನಿ ಮೇಲೆ ಕೇಂದ್ರೀಕರಿಸಿದ ಹೊತ್ತಲೇ ಇಲ್ಲಿ ಗೇರನ್ನೇ ಚೇಂಜ್ ಮಾಡಿದ್ದಾರೆ ರಾಜೇಂದ್ರ. ಹನಿ ಟ್ರ್ಯಾಪ್ ಕಥೆಯನ್ನೇ ನಡುವಿನಲ್ಲೇ ಬಿಟ್ಟ ರಾಜೇಂದ್ರ ಈಗ ತಮ್ಮ ಕೊಲೆಗಾಗಿ ಸುಪಾರಿ ಕೊಡಲಾಗಿದೆ ಅಂತ ಲಬಲಬೋ ಅಂತಿದ್ದಾರೆ. ಆ ಬರ್ಡೇ ವಿಚಾರದಲ್ಲಿ ಶಾಮಿಯಾನ ಹಾಕೋ ಬರುವಂಥ ಸಂದರ್ಭದಲ್ಲಿ ಮನೆಗೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಅಲ್ಲಿ ನನ್ನ ಕಾರ್ಗೆ ಒಂದು GPS ಫಿಕ್ಸ್ ಮಾಡಬೇಕು, ಟ್ರ್ಯಾಕರ್ ಮಾಡಬೇಕು ಅಂತ ಮಾತನ್ನು ಈಗ ಆಡಿಯೋ ಕ್ಲಿಪ್ಪಲ್ಲೆಲ್ಲ ಅದು ರೆಕಾರ್ಡ್ ಆಗಿರುವಂಥದ್ದು. ಇಲ್ಲಿ ರಾಜೇಂದ್ರ ಹೇಳುವಂತೆ ಕಳೆದ ಸಲದ ತಮ್ಮ ಬರ್ತ್ಡೇ ಆಚರಣೆಗಾಗಿ ಶಾಮಿಯಾನ ಹಾಕೋ ನೆಪದಲ್ಲಿ ಬಂದು ತಮ್ಮ ಮೇಲೆ ಹಲ್ಲೆ ನಡೆಸೋ ಪ್ಲಾನ್ ನಡೆದಿದ್ದ ಬಗ್ಗೆ ಈಗ ಬಾಯ್ಬಿಟ್ಟಿದ್ದಾರೆ. ಈ ಬಗ್ಗೆ ತಮಗೆ ಈ ಹಿಂದೆಯೇ ಸಿಕ್ಕಿರುವ ಆಡಿಯೋದಲ್ಲಿ ತಮ್ಮ ಮರ್ಡರ್ಗೆ 70 ಲಕ್ಷದ ಸುಪಾರಿ ಫಿಕ್ಸ್ ಮಾಡಿರೋ ಸಂಗತಿ ಹೊರಗೆಡವಿದ್ದಾರೆ. ಅಲ್ಲದೆ ಈ ಸಂಬಂಧ 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಅನ್ನು ಕೊಡಲಾಗಿದೆ ಅಂತ ಬಟ್ಟು ಮಾಡ್ತಿದ್ದಾರೆ MLC ರಾಜೇಂದ್ರ. ಸೊ ಅದು ಟೋಟಲ್ ಆಗಿ ಅದು 70 ಲಕ್ಷಕ್ಕೆ ಸುಪಾರಿ ಕೊಡುವಂಥದ್ದು. ಅದರಲ್ಲಿ 5 ಲಕ್ಷ ಅಡ್ವಾನ್ಸ್ ಬರುತ್ತೆ. ಇನ್ನು ತುಮಕೂರಿನಲ್ಲಿ ಎಸ್ಪಿ ಭೇಟಿಯಾದ ರಾಜೇಂದ್ರ ಸುಪಾರಿ ಬಗ್ಗೆ ದೂರು ಕೊಡೋಕೆ ಮುಂದಾಗಿದ್ದಾರೆ. ಆದರೆ ಸಂಬಂಧಪಟ್ಟ ವ್ಯಾಪ್ತಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕೆ ಎಸ್ಪಿ ಸೂಚನೆ ಕೊಟ್ಟಿದ್ದಾರೆ. ದೂರು ಕೊಟ್ಟರೆ ಅದರ ಆಧಾರದ ಮೇಲೆ ತನಿಖೆ ನಡೆಸೋದಾಗಿಯೂ ಎಸ್ಪಿ ಅಭಯ ಕೊಟ್ಟಿದ್ದಾರೆ. 12 o'clock ಹತ್ರ ನನ್ನ ಕಚೇರಿಗೆ MLC ರಾಜೇಂದ್ರ ಅವರು ಬಂದಿದ್ದರು. ಅವರು ಒಂದು ದೂರು ಕೊಟ್ಟರು. ಸೊ ಆ ದೂರು ನಾವು ವಿಚಾರಣೆಗೆ ತೊಗೊಂಡಿದ್ವಿ. ಸೊ ಎಂಕ್ವೈರಿ ಒಂದು ಮಾಡಿಸ್ತೀವಿ. ಅದು ತಕ್ಷಣವಾಗಿ ಅವರನ್ನು ಕನ್ಸರ್ನ್ ಪೊಲೀಸ್ ಸ್ಟೇಷನ್ ಕ್ಯಾತ್ಸಂದ್ರ ಏನಿದೆ ಅಲ್ಲಿಗೆ ತೊಗೊಂಡು ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ತಿಳಿಸಿದ್ವಿ. ಅಲ್ಲಿ ಅವ್ರು ಕೊಡುವಾಗ ಅದರಲ್ಲಿ ಏನು ಕಂಟೆಂಟ್ ಇದೆ ಆ ಪ್ರಕಾರ ನಾವು ಒಂದು ದೂರು ತೊಗೊಂಡು ಅದರ ಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಹಾಗೆ ನೋಡಿದ್ರೆ ಕಳೆದ ವಾರ ಯಾವಾಗ ಸಚಿವ KN ರಾಜಣ್ಣ ಹನಿ ಟ್ರಾಪ್ ಪ್ರಯತ್ನ ನಡೆದ ಬಗ್ಗೆ ಸದನದಲ್ಲೇ ಪ್ರಸ್ತಾಪ ಮಾಡಿದ್ರು, ಆಗ ಅಪ್ಪರಿಸಿ ಬೊಬ್ಬಿರಿದಿದ್ದ MLC ರಾಜೇಂದ್ರ ತಮ್ಮ ಮೇಲೂ ಹನಿ ಟ್ರಾಪ್ ಯತ್ನ ನಡೆದಿದೆ ಅಂತ ಹುಯಿಲೆಬ್ಬಿಸಿದ ರಾಜೇಂದ್ರ ಈ ಸಂಬಂಧ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳಿಯೂ ದೂರು ಕೊಟ್ಟರು. ತಮ್ಮ ಬಳಿ ಸಾಕ್ಷ್ಯ ಇದೆ, ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಳ್ಬೇಕು ಅಂತೆಲ್ಲ ಡಂಗೂರ ಬಾರಿಸಿದ್ದು ರಾಜೇಂದ್ರ.